ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಾನು ವರ್ಕ್ ಮಾಡ್ತಾ ಇರೋ ಒಂದು ಕಂಪನಿ ಆ್ಯಂಡ್ ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದೀನಿ ಅಂತ ಆದಷ್ಟು ನಿಮ್ಮ ಈಗ ನೆಕ್ಸ್ಟ್ ಪ್ರೀವಿಯಸ್ ವೀಡಿಯೋದಲ್ಲೆಲ್ಲ ಹೇಳಿರ್ತೀನಿ. ಸೊ ಆ ಒಂದು ಕಂಪನಿದು ನೇಮ್ ಬಂದುಬಿಟ್ಟು ಇನ್ಶ್ಯೂರ್ ಮೈಲ್ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಇನ್ಶ್ಯೂರ್ ಮೈಲ್ ಕಂಪನಿಯಿಂದ ನಮ್ಮ ಎಚ್ ಆರ್ ಮ್ಯಾನೇಜ್ಮೆಂಟ್ ಎಲ್ಲ ಮಾತಾಡಿಬಿಟ್ಟು ಒಂದು ಗೆಟ್ ಟುಗೆದರ್ ಪಾರ್ಟಿ ಥರ ಅರೇಂಜ್ ಮಾಡಿದರು. ಸೊ ಅವತ್ತು ನಾವು ಗೆಟ್ ಟುಗೆದರ್ ಪಾರ್ಟಿಗೆ ಮಂಡ್ಯದಲ್ಲಿರೋ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು. ಏನೋ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಒಬ್ಬರನ್ನ ಹೇಗಿರುತ್ತೆ, ಸೊ ಅದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಅಂದರೆ ಹೇಳೋಕ್ಕೆ ಆಗೋದಿಲ್ಲ. ಅಷ್ಟೊಂದು ಖುಷಿ, ಅದೊಂಥರ ಅನುಭವ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಒಂದು ನೆನಪು ಅಲ್ವಾ ಇದೆಲ್ಲ, ಯಾವಾಗಲೂ ಇರೋದಿಲ್ಲ. ಸೊ ನಾವೇನು ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಮಾಡಿರ್ತೀವಿ ಅದೇ ಸದಾಕಾಲ ಇರೋದು. ಇದು ನನ್ನ ಹ್ಯಾಬಿಟ್ ಕೂಡ. ಆ್ಯಂಡ್ ಆವಾಗ ವರ್ಕೇನು ಇರಲಿಲ್ಲ, ಅವತ್ತು ಫ್ರೀಯಾಗಿದ್ದೆ. ನಿಮಗೆ ಗೊತ್ತು, ನಾನು ಎಲ್ಲ ವೀಡಿಯೋದಲ್ಲೂ ಹೇಳ್ತಾ ಇರ್ತೀನಿ, ನಾನು ಆಲ್ಮೋಸ್ಟ್ ನನ್ನ ಫ್ರೀ ಟೈಮಲ್ಲಿ ನಾನು ಆದಷ್ಟು ನನಗೆ ಯಾವುದರಿಂದ ಖುಷಿ ಕೊಡುತ್ತೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಅದರಲ್ಲಿ ಒಂದು ಯೂಟ್ಯೂಬ್ ಮಾಡೋದು ನನ್ನ ಕೆಲಸ, ಅದು ಒಂದು ಪಾರ್ಟ್. ಸೊ ಇವಾಗ ಫಸ್ಟು ನಾವು ಎಂಟರ್ ಆದಾಗ ಡ್ರಿಂಕಿಂಗ್ ಇರುತ್ತೆ, ವೆಲ್ಕಮ್ ಡ್ರಿಂಕಿಂಗ್. ಸೊ ಜ್ಯೂಸ್ ಅರೇಂಜ್ ಮಾಡಿದರು, ಎಲ್ಲರೂ ಕೂಡ ಜ್ಯೂಸ್ ಕುಡಿತಾ ಇದ್ದೀವಿ. ಆ್ಯಂಡ್ ಯಾರಿಗೂ ಕೂಡ ಓನ್ಲಿ ಫೋನ್ ಕಾಲಲ್ಲಿ ಅಷ್ಟೇ ಪರಿಚಯ, ಮುಖಾಮುಖಿ ಭೇಟಿಯಾಗಿದ್ದು ಇದೇ ಮೊದಲನೇ ಸಲ ಅಂತಲೇ ಹೇಳ್ಬೋದು. ಆ್ಯಂಡ್ ಅದರ ಬಿಟ್ಟು ಕ್ಯಾಮ್ರಾದಲ್ಲೆಲ್ಲ ನೋಡ್ತಾ ಇರ್ತೀವಿ, ಆದರೆ ಡೈರೆಕ್ಟ್ ಪರಿಚಯ ಆಗಿರಲಿಲ್ಲ. ಅದಾದಮೇಲೆ ಇವರು ನಮ್ಮ ಎಚ್ ಆರ್ ಆ್ಯಂಡ್ ಮ್ಯಾನೇಜರ್. ಸೊ ಆನ್ ದ ವೇ ಬರ್ತಾಯಿದ್ರು. ಸೊ ವಿಡಿಯೋ ಆನ್ ಮಾಡಿದ್ದೆ. ಯಾರಿಗೇ ಆಗಲಿ ತುಂಬ ಕ್ಯಾಮ್ರಾ ಅಂದರೆ ಶೈನ್ ಇದ್ದೇ ಇರುತ್ತೆ. ಮತ್ತು ನಮ್ಮ ಮ್ಯಾಮ್ ಆ್ಯಕ್ಚುಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೇಳಿಬಿಟ್ರು. ಸೊ ನಾನು ಸೀರಿಯಸ್ ಹೌದೇನೋ ಅಂತ ಅಂದ್ಕೊಂಡು ಹಾಗೆ ಆಫ್ ಮಾಡಿಬಿಟ್ಟೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ರಿಯಾಕ್ಷನ್ನ ಕ್ಯಾಪ್ಚರ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಇಟ್ಸ್ ಓಕೆ ಇರಲಿ. ಮತ್ತು ಮ್ಯಾನೇಜರ್ ಮ್ಯಾಮ್ ಹೇಳಿದ್ರು, ಇಲ್ಲ ಹಂಗೇನಿಲ್ಲ, ಅವ್ರು ಸುಮ್ಮನೆ ಹೇಳಿದ್ದಾರೆ ಅಂತ. ಸೊ ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡಿದೆ. ಇವಾಗ ವೆಲ್ಕಮ್ ಡ್ರಿಂಕ್ ಆಯಿತು. ಎಲ್ಲರೂ ಕೂಡ ಟಿಫನ್ ಕೂಡ ಅರೇಂಜ್ ಮಾಡಿದರು. ಸೊ ಟಿಫನ್ ಹಾಲ್ಗೆ ಹೋಗ್ತಾ ಇದ್ವಿ ನಾವು. ಸೊ ಅಲ್ಲೂ ಕೂಡ ನಾನು ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಇವರು ನಮ್ಮ ಫುಲ್ ಐ ಟಿ ಡಿಪಾರ್ಟ್ಮೆಂಟ್ ಅವರೇ ಕೂತ್ಕೊಂಡಿದ್ದಾರೆ. ಅವರು ಶುಭಾ ಮ್ಯಾಮ್ ಅಂತ ನಮ್ಮ ಐ ಟಿ ಡಿಪಾರ್ಟ್ಮೆಂಟ್ಗೆ ಹೆಡ್ ಥರ, ಓಕೆನಾ. ಸೊ ಅದಾದಮೇಲೆ ಇವರು ಅಷ್ಟೇ, ಸ್ವಾತಿ ಅಂತ, ಅವರು ಕೂಡ ಐ ಟಿ ಡಿಪಾರ್ಟ್ಮೆಂಟವರು. ಇವರೆಲ್ಲ ನಮ್ಮ ಎಂಪ್ಲಾಯೀಸನ್ನೇ. ಇನ್ನು ಮಿಕ್ಕಿದ್ರು ಅವರೇ ನಮ್ಮ CEO ಸರ್, ಮಲ್ಲೇಶ್ ರೆಡ್ಡಿ ಸರ್ ಅಂತ ಹೇಳ್ಬಿಟ್ಟು ಅವ್ರ ನೇಮ್. ಸೊ ಇಷ್ಟು ಜನ ಎಂಪ್ಲಾಯೀಸ್ ಫುಲ್ ಗರ್ಲ್ಸೇ. ಸೊ ಸರ್ ಒಬ್ಬರೇ. ಅದಾದಮೇಲೆ ಇನ್ನೊಬ್ಬರು ಮಧು ಸರ್ ಅಂತಿದ್ದಾರೆ, ಅವ್ರು ನೆಕ್ಸ್ಟು ಬರ್ತಾರೆ, ಅಂತ ನಿಮಗೆ ತೋರಿಸ್ತೀನಿ. ಅದಾದಮೇಲೆ ಇವಾಗ ನಾವು ಟಿಫನ್ ಮಾಡೋಕ್ಕೆ ಅಂತ ಬಂದ್ವಿ. ತುಂಬಾ ವೆರೈಟೀಸ್ ಇತ್ತು. ದೋಸೆ ಇತ್ತು, ಆ್ಯಂಡ್ ಎಲ್ಲ ಥರದ್ದು ವೆರೈಟೀಸ್, ಬ್ರೆಡ್ ಇತ್ತು, ಫ್ರೂಟ್ಸ್ ಇತ್ತು. ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ನಾವು ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು. ಎಲ್ಲರೂ ಕೂಡ ಹಾಯ್ ಮಾಡ್ತಾಯಿದ್ದಾರೆ. ನಮ್ಮ ಮ್ಯಾನೇಜರ್ ಮತ್ತು ಹೆಚ್ ಆರ್ ನಮ್ಮ ಜೊತೆ ಕೂತ್ಕೊಂಡು ಟಿಫನ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಸ್ಟಾರ್ಟಿಂಗಿಂದನೂ ವರ್ಕ್ ಫ್ರಮ್ ಹೋಮೇ ಚೂಸ್ ಮಾಡಿರೋದ್ರಿಂದ ನಾವು ಇದು ಆಲ್ ಅಂದರೆ ಎಂಪ್ಲಾಯೀಸ್ ಆಗಿರ್ಬೋದು, ಸರ್ ಆಗಿರ್ಬೋದು, ಎಲ್ಲರೂ ಕೂಡ ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇದ್ದು ಒಂದು ಗೆಟ್ ಟುಗೆದರ್ ಪಾರ್ಟಿಗೆ. ಸೊ ಹಾಗಾಗಿ ನಮಗೆಲ್ಲ ಒಂಥರ ಏನೋ ಒಂಥರ ಖುಷಿ ಆಗ್ತಿತ್ತು, ಅವ್ರ ಜೊತೆ ಒಂದು ಫೋಟೋ ತಗೋಬೇಕು ಅಂತನೋ ಏನೋ. ಸೊ ಹಾಗಾಗಿ ಮತ್ತು ಸರ್ ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಆಗಿದ್ದರು. ಸೊ ಅಲ್ಲೇ ಹಾಗೆ ಒಂದು ಕ್ಯಾಟ್ ಕೂಡ ಇತ್ತು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಎಲ್ಲಾದರೂ ಹೋದಾಗ
ಏನಾದರೂ ಒಂದು ವಿಶೇಷತೆ ಇದೆಯೇನೋ ಅಂತಲೇ ನಾವು ನೋಡ್ತಾ ಇರ್ತೀವಿ ಅಲ್ವಾ. ಸೊ ಅದರಲ್ಲಿ ಇದೊಂದು. ನೆಕ್ಸ್ಟ್ ಇವಾಗ ಎಲ್ಲರೂ ಕೂಡ ಒಂದು ಗ್ರೂಪ್ ಫೋಟೋ ತಕ್ಕೊಳ್ಳೋಣ ಅಂತ ಕರೆದ್ರು ಸರ್. ಸೊ ಹಾಗಾಗಿ ಎಲ್ಲರೂ ಬಂದರು. ನಾನು ಫೋಟೋ ಜೊತೆಗೆ ಒಂದು ವಿಡಿಯೋ ಕೂಡ ಮಾಡ್ತಾಯಿದ್ದೀನಿ. ಇನ್ನು ತುಂಬ ಜನ ಎಂಪ್ಲಾಯೀಸ್ ಮಿಸ್ ಆಗಿದ್ದಾರೆ. ಕರ್ನಾಟಕದಲ್ಲೇ ಆಲ್ ಓವರ್ 100 ಪೀಪಲ್ಸ್ ಇದ್ದೀವಿ ನಾವು. ಇವಾಗಂತೂ ಅಪ್ರಾಕ್ಸಿಮೇಟ್ ಆಲ್ ಸ್ಟೇಟ್, ಸೊ ಎಲ್ಲ ಸೇರಿ ಒಂದು 1000 ಹತ್ತತ್ರ ಹೋಗ್ಬೋದು. ಸೊ ಅಷ್ಟೊಂದು ಎಂಪ್ಲಾಯೀಸ್ ಇದ್ದೀವಿ ಈಗ. ನೆಕ್ಸ್ಟ್ ಇವಾಗ ಪಾರ್ಟಿ ಹಾಲ್ಗೆ ನಾವು ಎಂಟರ್ ಆಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಅರೇಂಜ್ಮೆಂಟ್ ಎಲ್ಲ, ತುಂಬ ಖುಷಿ ಆಯಿತು. ಆ್ಯಂಡ್ ಫಸ್ಟ್ ಟೈಮ್ ಎಲ್ಲರೂ ಕೂಡ ವಿಡಿಯೋ ಅಥವಾ ಫೋನ್ ಕಾಲಲ್ಲಿ ಮೀಟ್ ಆಗ್ತಾ ಇದ್ವಿ. ಫಸ್ಟ್ ಟೈಮ್ ನನಗೆ ಒಂಥರ ಹೊಸದಾಗಿ ಅನ್ನಿಸ್ತು ಆ್ಯಂಡ್ ತುಂಬಾ ಖುಷಿನೂ ಆಯಿತು. ನಮ್ಮ ಸರ್ ಏನು ಗೊತ್ತಾ, ಮೋಟಿವೇಟ್ ಸ್ಪೀಚ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಎಂಪ್ಲಾಯೀಸ್ಗೆ ಅದ್ರ ಬಗ್ಗೆನೇ ವಿಡಿಯೋ ಎಲ್ಲ ತೋರಿಸ್ಬಿಟ್ಟು ಅವ್ರದ್ದಾದಂತಹ ಒಂದು ಸ್ಪೀಚ್ ಅವ್ರು ಮಾಡ್ತಾಯಿದ್ರು. ಓಕೆ, ಇದೀಗ ನಮ್ಮ ಕಂಪನಿಯ CEO ಆದ ಮಲ್ಲೇಶ್ ರೆಡ್ಡಿ ಸರ್ ಅವರು ತುಂಬ ಮೋಟಿವೇಟ್ ಸ್ಪೀಚ್ ಮಾಡ್ತಾ ಇದ್ದಾರೆ. ಅದನ್ನು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ವೆರಿ ವೆರಿ ಇಂಪಾರ್ಟೆಂಟ್. ಹ್ಯೂಮನ್ಗೆ ನಿಮಗೆ ಹ್ಯಾಪಿನೆಸ್ ಬರೋದೇ ಆವಾಗ ನೀವು ಎಷ್ಟು ಚೆನ್ನಾಗಿದ್ದೀರಾ ಅಂದರೆ ಚೆನ್ನಾಗಿದೆ. ಬಟ್ ಎಸ್, ಸಮ್ಟೈಮ್ಸ್ ಸ್ವಲ್ಪ ಚೆನ್ನಾಗಿದ್ದೀರಾ ಅಂದರೆ ನೀವು ಹೋಗಿ ತಿಳಿಸ್ಕೊಂಡು ಹೋಗ್ತಾರೆ. ಸೊ ನನಗೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದ್ದೀರಾ ಅವ್ರು ಚೆನ್ನಾಗಿದ್ದಾರೆ ಅಂತ ಕೇಳಿಲ್ಲ ಅಂದ್ರೆ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಬಟ್ ಅಷ್ಟೊಂದು ತಕ್ಷಣ ಹಾಟ್ ಆಗಬೇಕು ಮೈಂಡೆಲ್ಲ. ಯಾರಪ್ಪ ಅದು ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿ ಏನಪ್ಪ ಮೂತಿ ಕಿಸ್ಕೊಂಡು ಹೋಗ್ತಾರೆ. ಇಂಥ ಜನ ಇದ್ಬಿಟ್ರೆ ಉದ್ದಾರ ಅಲ್ಲ. ಖುಷಿಯಾಗಿದ್ದೀರಾ ಅಂದರೆ ಏನು ಆಗಿರೋ ಕಾರಣ ನಮಗೆ. ಸೊ ಮತ್ತೆ ಸರ್ ಮಾತಾಡ್ತಾರೆ. ತುಂಬ ದಿನದಿಂದ ಎಲ್ಲರೂ ಮೀಟ್ ಮಾಡಬೇಕು ಅಂತ ಇತ್ತು. ಬಟ್ ನಾವು ಆಲ್ಮೋಸ್ಟ್ 1 year ಪ್ಲ್ಯಾನ್ ಮಾಡಿದ್ವಿ. ಇದು ಇಟ್ಸ್ ಗ್ರ್ಯಾಂಡ್ ಸಕ್ಸಸ್ ಟುಡೇ. ಸೊ ನೀವು ಬಂದಿರೋದಕ್ಕೆ ಒಂದು ಜೋರಾಗಿ ಚಪ್ಪಾಳೆ. ನೆಕ್ಸ್ಟು ನಮ್ಮ ಕಂಪನಿ ಕಡೆಯಿಂದ ಯಾರೆಲ್ಲ ಅಚೀವ್ಮೆಂಟ್ ಮಾಡಿದ್ದಾರೆ, ಎಂಪ್ಲಾಯೀಸ್ ಆಗಿರ್ಬೋದು, ಬ್ಯಾಕ್ ಎಂಡ್ TLಸ್ಗಾಗಿರ್ಬೋದು, ಚಿಕ್ಕದಾಗಿ ಕಿರುಕಾಣಿಕೆ ಮತ್ತು ಪತ್ರದ ಮೂಲಕ ಅವ್ರನ್ನ ಏನು ಎಂಕರೇಜ್ ಮಾಡೋದು ಅಂತಾರಲ್ಲ, ಸೊ ಹಾಗೆ ಅದನ್ನು ಮ್ಯಾನೇಜರ್ ಮತ್ತು HR ಸರ್ ಇವ್ರ ಕಡೆಯಿಂದನೇ ಕೊಡ್ತಾ ಇದ್ದಾರೆ. ಸೊ ಅವ್ರದ್ದು ಏನೆಲ್ಲ ಸ್ಪೀಚ್ ಇದೆ, ಏನೆಲ್ಲ ಮಾತಾಡಿದ್ರು ಕಂಪ್ನಿ ಬಗ್ಗೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಈ ವಿಡಿಯೋ ಮುಖಾಂತರನೇ ನಾನು ಭೇಟಿ ಆಗ್ತೀನಿ. ನಂದು 2 years ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಇನ್ಶೂರ್ ಮೇಲೆ ಸೇರಿಕೊಂಡು ಅಪ್ನಾದಿಂದ ಅಪ್ಲೈ ಮಾಡಿದ್ದೆ. ಮ್ಯಾಮಿಂದ ಏನೋ ಕಾಲ್ ಬಂದಿತ್ತು, ಚೈತ್ರ ಮ್ಯಾಮಿಂದ ಕಾಲ್ ಬಂದಿತ್ತು. ಜಾಯಿನಿಂಗ್ಗೆ ಇದೆ, ಟ್ರೈನಿಂಗ್ ಇದೆ, ಅಟೆಂಡ್ ಆಗಬೇಕು ಅಂತ ಹೇಳಿದರು. ಅಟೆಂಡ್ ಆದೆ. ಇವರು ಸುಮ್ಮನೆ ಫೇಕ್ ಏನೋ ಅಂತ ನಾನು ಸುಮ್ಮನೆ ಮ್ಯಾಮ್ ಮೇಲೆ ನನಗಂತೂ ಫುಲ್ 100% ಡೌಟ್ ಇತ್ತು. 1% ನನಗೆ ಗ್ಯಾರಂಟಿ ಬಂದಿರಲಿಲ್ಲ ನಿಜ ಹೇಳಬೇಕು ಅಂದರೆ. ಸುಮ್ಮನೆ ಅಟೆಂಡ್ ಮಾಡಿದೆ, ಸುಮ್ಮನೆ ಟೈಮ್ ಪಾಸ್ ಅಲ್ವಾ ಅಂದ್ಬಿಟ್ಟು ಸುಮ್ಮನೆ ಅಟೆಂಡ್ ಮಾಡಿದೆ. ಇಲ್ಲ ಮ್ಯಾಮು ಇದು ಮಾಡಿಬಿಟ್ಟು ಜಾಬಿಗೆ ಜಾಯಿನ್ ಮಾಡಿದ್ರು. ಆಮೇಲೆ ವೀಕ್ಲಿ ಇನ್ಸೆಂಟಿವ್ ಅಂತ ಅಂದ್ಬಿಟ್ಟು ವೀಕ್ಲಿ ಇನ್ಸೆಂಟಿವ್ ಎಲ್ಲ ಕೊಟ್ಟರು. ಆವಾಗ ನಂಬಿಕೆ ಬಂತು, ಮಾಡ್ಬೋದಲ್ವ ನಾವು ಅಂದರೆ. ನಂಗೆ ಇನ್ಶೂರೆನ್ಸ್ ಬಗ್ಗೆ ಏನೋ ನಾಲೆಡ್ಜೇ ಇರ್ತಿರಲಿಲ್ಲ, 0 ನಾಲೆಡ್ಜು.
ಇಲ್ಲಿಗೆ ಬಂದು ಎಲ್ಲನೂ ಕಲ್ತ್ಕೊಂಡು ಮಾಡ್ತಾ ಇರೋದು. ನಂಗಂತೂ ವರ್ಕ್ ಮಾಡೋದಕ್ಕೆ ತುಂಬ ಖುಷಿ ಇದೆ. ಮತ್ತು ನನ್ನ ಜೊತೆ ಎಲ್ಲ ಅಂದರೆ ಮಲ್ಲೇಶ್ ರೆಡ್ಡಿ ಸರ್ ಇರ್ಬೋದು, ಚೈತ್ರ ಮ್ಯಾಮ್ ಇರ್ಬೋದು, ಲಾವಣ್ಯ ರೆಡ್ಡಿ ಮ್ಯಾಮ್ ಇರ್ಬೋದು, ಕಾವ್ಯ ಮ್ಯಾಮ್ ಇರ್ಬೋದು, ಶುಭ ಮ್ಯಾಮ್ ಇರ್ಬೋದು, ಮನವಿ ಮ್ಯಾಮು ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮತ್ತು ಸರ್ರು ನನಗೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ನನ್ನ ಜೊತೆ ವರ್ಕ್ ಮಾಡೋ ಪ್ರತಿಯೊಬ್ಬರಿಗೂ ಕೂಡ ತುಂಬ ಧನ್ಯವಾದಗಳು. ಮತ್ತು ಮಲ್ಲೇಶ್ ರೆಡ್ಡಿಗೆ ತುಂಬ ಹೃದಯದ ಧನ್ಯವಾದಗಳು. ಅವ್ರು ಕನ್ಫ್ಯೂಸ್ ಆಗ್ಬಿಟ್ಟಿದೆ ಇದೆಯಾ. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದರೆ ತುಂಬ ಹುಡುಗಿರಿಗೆ ಇವಾಗ ದುಡ್ಡಿನ ಅವಶ್ಯಕತೆ ತುಂಬ ಇದೆ. ಅಂಥ ಹುಡುಗಿರಿಗೆಲ್ಲ ನೀವು ಒಂದು ಕೆಲಸ ಅಂತ ಕೊಟ್ಟಿದ್ದೀರಾ ಅಂತಂದರೆ, ಇವಾಗ ಮನೇಲಿ ಫ್ಯಾಮಿಲಿ, ಇವಾಗ ನನ್ನೇ ಪರ್ಸ್ನಲಿ ತಗೊಳ್ಳೋದಾದ್ರೆ ಹೊರಗಡೆ ಕಳ್ಸೋದಿಲ್ಲ ನನ್ನ. ಇವಾಗ ಮನೇಲಿ ಇರೋದಕ್ಕೇ ನಂದು ಅಂತ ಅರ್ನಿಂಗ್ಸ್ ಆಗ್ತಿದೆ. ಇವಾಗ ತುಂಬ ಹೆಣ್ಮಕ್ಳುಗಳಿಗೆ ತುಂಬ ಪ್ರಾಬ್ಲಮ್ ಇರುತ್ತೆ. ಅಂಥ ಹೆಣ್ಮಕ್ಳುಗಳಿಗೆಲ್ಲ ಮನೇಲಿ ಕುತ್ಕೊಂಡು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ. ಅಂದರೆ ಎಲ್ಲ ಹುಡುಗಿಯರು ಕೃತಜ್ಞತರಾಗಿದ್ದೀರಾ ಅಂತ ಗೊತ್ತು. ಆದರೂ ನಮ್ಮ ಕಡೆಯಿಂದ ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ಮಲ್ಲೇಶ್ ರೆಡ್ಡಿ ಅನ್ನೋದಂತ ಸರ್, ಪ್ರೀತಿ ಅನ್ನೋದಂತ ಸರ್, ಮಲ್ಲೇಶ್ ರೆಡ್ಡಿ. ಬೇರೆ ವರ್ಕ್ ಮಾಡ್ತಿದ್ದೆ. ಅವಾಗ ನಮಗೆ ಬೇಸಿಕ್ ಒಂದು ಜಾಬ್ ಮತ್ತು ಅವಾಗ ಬೇರೆ ಕಂಪ್ನಿಗೆಲ್ಲ ಹಣ ಕಟ್ಟಿ ಮೋಸ ಆಗಿದ್ದು ಉಂಟು. ನಂತರ ಈ ನವೆಂಬರ್ 14th ಬಂದರೆ ನನಗೆ 2 ವರ್ಷ ಆಯಿತು ಜಾಯ್ನ್ ಆಗಿ. ಸೊ ನನ್ನ ನಮ್ಮನೇಲಿ ಇಷ್ಟೊಂದು ಟ್ರಸ್ಟ್ ಇಟ್ಟು ನಂಬಿಕೆ ಇಟ್ಟು ಮಾಡ್ತಿರೋದು ಕಂಪ್ನಿ ಇದೊಂದೇ. ತುಂಬ ಥ್ಯಾಂಕ್ಸ್ ಸರ್, ಇಷ್ಟು ಒಳ್ಳೆ ಆಪರ್ಚುನಿಟಿ ಎಲ್ಲರಿಗೂ ಕೊಟ್ಟಿರೋದಕ್ಕೆ. ವರ್ಕ್ ಫ್ರಮ್ ಹೋಮೇ ನೋಡ್ತಾ ಇದ್ದೆ. ಸೊ ಆಗ ಒನ್ ಡೇ ಕಾಲ್ ಬಂತು ಕಂಪ್ನಿಯಿಂದ. ಆಗ ಓಕೆ ಟ್ರೈನಿಂಗ್ ಅಟೆಂಡ್ ಮಾಡಿ ಅಂದರು. ಅದೇ ಓಕೆ ನೋಡೋಣ, ಆದರೆ ಆಗ್ಲಿಕ್ಕೆ ಚೆನ್ನಾಗುತ್ತೆ, ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡ್ಬೋದು ಅಂತ ಅನಿಸ್ತು. ಆಮೇಲೆ ಫಸ್ಟ್ ಸ್ಯಾಲ್ರಿ ಬಂದಮೇಲೆ ಕನ್ಫರ್ಮ್ ಆಯಿತು, ಕಂಪ್ನಿ ಚೆನ್ನಾಗಿದೆ, ಆರಾಮಾಗಿ ಫ್ಲೆಕ್ಸಿಬಲ್ ಟೈಮಲ್ಲಿ ಮನೆ ಕೆಲಸ ಮಾಡಿಕೊಂಡು ಮಗುನ ನೋಡಿಕೊಂಡು ವರ್ಕ್ ಮಾಡ್ಕೊಂಡು ಹೋಗ್ಬೋದು ಅಂತ. ಸೊ ಇವಾಗ ಸೇರಿ ಒಂದು 7 months ಆಯಿತು. ಸೊ ತುಂಬ ಹ್ಯಾಪಿ ಇದ್ವಿ. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ನಾನು ತುಂಬ ಕಡೆ ಇನ್ವೆಸ್ಟ್ ಮಾಡಿ ಲೈಕ್ ಆನ್ಲೈನಲ್ಲಿ ಅಪ್ಲೈ ಮಾಡ್ತೀವಲ್ಲ, ಇನ್ವೆಸ್ಟ್ ಮಾಡಿ ಲಾಸ್ ಆಗಿರೋದು ಇದೆ. ಸೊ ಅದೇ ರೀತಿ ಈ ಫೀಲ್ಡ್ ಕೂಡ ಅಂದ್ಕೊಂಡು ಕೇರ್ಲೆಸ್ ಮಾಡಿ ನಾನು ಈ ಟ್ರೈನಿಂಗ್ ಅಟೆಂಡ್ ಮಾಡಿದ್ದು. ಫೈನಲ್ ಡೇ ಮಾತ್ರ ನನಗೊಂದು ಸ್ವಲ್ಪ ಒಂದು 10% ಟ್ರಸ್ಟ್ ಬಂದಿದ್ದು. ಫಸ್ಟ್ ಮಂತ್ ಸ್ಯಾಲ್ರಿ ಬಂದಮೇಲೆ ಫುಲ್ ನಾನು ಫಿಕ್ಸ್ ಆಗಿರೋದು ಈ ಪ್ಲ್ಯಾಟ್ಫಾರ್ಮ್ ಚೆನ್ನಾಗಿದೆ. ಬಿಕಾಸ್ ತುಂಬ ಹಸ್ಬೆಂಡ್ಸ್ ಆಗಲಿ ಅತ್ತೆ ಮಾವನಾಗಲಿ ಸಪೋರ್ಟ್ ಮಾಡಲ್ಲ ಔಟ್ಸೈಡ್ ಹೋಗಿ ವರ್ಕ್ ಮಾಡೋಕ್ಕೆ. ಪ್ರೆಸೆಂಟ್ ಇವಾಗ ನನ್ನ ಪಾಪು ಇದ್ದಾಳೆ 2 years. ಈಗಿರೋ ಅವಳಿಗೆ 5 years 6 years ಆಗೋ ತನಕ ನಾನು ಹೊರಗಡೆ ಹೋಗಿ ವರ್ಕ್ ಮಾಡೋದು ಇಂಪಾಸಿಬಲ್ ಆಗೋದೇ ಇಲ್ಲ. ಸೊ ಫಿಕ್ಸ್ ಆಗಿ ನಾನು ಇಲ್ಲೇ ಒಳ್ಳೆ ರೀತಿ ಕೆಲಸ ಮಾಡಿಕೊಂಡು ಒಳ್ಳೆ ಹೆಸರು ತಗೊಂಡು ಪ್ರಮೋಷನ್ ತಗೊಂಡು ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ನಮ್ಮನ್ನು ಹೊರಗಡೆ ಕಳಿಸ್ಬೇಕಂತ ಪ್ಲಾನ್ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇಲ್ಲ ಅವ್ರಿಗೆ ಬೇಚಾರ ಮತ್ತೆ ಮ್ಯಾನೇಜರು. ಅಂದ್ಕೊಂಡಿದ್ದೀನಿ ಇದಕ್ಕೆ ಕಂಟಿನ್ಯೂ ಮಾಡಬೇಕಂತ. ಥ್ಯಾಂಕ್ ಯು ಸರ್, ಇಂಥ ಒಳ್ಳೆ ಫೀಲ್ಡ್ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ನನ್ನ ಹೆಸರು ರೇಣುಕಾ ಅಂತ. ನಾನು ಕೂಡ ಅಪ್ಲೈ ಆ್ಯಪಲ್ಲಿ ಅಪ್ಲೈ ಮಾಡಿದ್ದೆ ಜಾಬ್ಗೆ ಅಂತ. ನನಗೆ ನಿಜ ಟ್ರಸ್ಟ್ ಇರಲಿಲ್ಲ, ವರ್ಕ್ ಫ್ರಮ್ ಹೋಮು ಇಷ್ಟು ಚೆನ್ನಾಗಿರೋ ಕಂಪನಿಗೆ ಸಿಗುತ್ತೆ ಅಂತ ಟ್ರಸ್ಟ್ ಇರಲಿಲ್ಲ ಸ್ಟಾರ್ಟಿಂಗ್ ಅಪ್ಲೈ ಮಾಡಿದಾಗ. ಅದಾದಮೇಲೆ ನನಗೂ ಕೂಡ ಕಾಲ್ ಬಂತು, ಆಗುತ್ತೋ ಇಲ್ವೋ ಅಂತ ಅಟೆಂಡ್ ಮಾಡಿದೆ. ಸುಮ್ಮನೆ ಜಾಸ್ತಿ ಟೈಮ್ ಇರುತ್ತೆ ನೋಡೋಣ ಅಂತ ಅಟೆಂಡ್ ಮಾಡಿದೆ. ಅದಾದಮೇಲೆ ನನಗೂ ಕೂಡ ಫಸ್ಟ್ ಸ್ಯಾಲ್ರಿ ಬಂದಾಗ ತುಂಬ ಖುಷಿ ಆಯಿತು. ನಾವು ಮದುವೆ ಆಗಿರೋ ಹೆಣ್ಮಕ್ಳು ಯಾರಾದರೂ ಆಚೆ ಹೋಗಿ ಕೆಲಸ ಮಾಡಬೇಕು, ಇಲ್ಲಾಂದರೆ ವರ್ಕ್ ಫ್ರಮ್ ಹೋಮಲ್ಲಿ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ. ಸ್ಪೆಷಲ್ ಥ್ಯಾಂಕ್ಸು ನಮ್ಮ ಸರ್ಗೆ, ಆಮೇಲೆ ಎಲ್ಲ TLsಗಳಿಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ನಾವು ಇದೇ ಥರ ಚೆನ್ನಾಗಿ ವರ್ಕ್ ಮಾಡ್ತೀವಿ ಅಂತ ಭರವಸೆ ಕೊಡ್ತೀವಿ. ಥ್ಯಾಂಕ್ ಯು. ನಾನು ಜೆನಿಫರ್ ಹೇಳ್ದಂಗೆ ಇಬ್ರು ಕಸಿನ್ಸ್, ಇಬ್ರು ಒಂದೇ ಸಲ ಟ್ರೈನಿಂಗ್ ಅಟೆಂಡ್ ಮಾಡಿದ್ರು ಮೇ ಮಂತಲ್ಲಿ. ಆದರೆ ನನಗೆ ತುಂಬ ಡೌಟ್.
ಸೇಮ್ ಇದೇ ಥರ ಸ್ಯಾಲ್ರಿ ಕೊಡ್ತಾರ ಕೆಲಸ ಮಾಡಿಸ್ಕೊಂಡು ಕೊಡಲ್ವೇನೋ ಅಂತ ನಾನು ಟ್ರೈನಿಂಗ್ ಅಟೆಂಡ್ ಮಾಡಿ ಕ್ವಿಟ್ ಆದೆ. ಆಮೇಲೆ ಫಸ್ಟ್ ನಾನು 5 years ಮಾಡೆಲ್ ಮೋಟಾರ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ, ಸೇಮ್ ಇನ್ಶೂರೆನ್ಸ್ ಫೀಲ್ಡಲ್ಲೇ. ಇನ್ಶೂರೆನ್ಸ್ ಅಂದ್ರೆ ಕಸ್ಟಮರ್ನ ಕನ್ವರ್ಟ್ ಮಾಡೋದು ಅಷ್ಟು ಈಸಿ ಟಾಸ್ಕ್ ಅಲ್ಲ. ಏನಕ್ಕಂದ್ರೆ ಕಸ್ಟಮರ್ ಎಷ್ಟೊಂದು ಜನ ನಾವು ಫೋನ್ ಮಾಡಿದ್ರು ಶೋರೂಮಿಗೆ ಬಂದು ಫೇಸ್ ಟು ಫೇಸ್ ನೋಡಿದ್ಮೇಲೆ ಅವ್ರು ಟ್ರಸ್ಟ್ ಮಾಡಿ ಬರೋದು. ಅದರಿಂದ ಕಾಲಲ್ಲಿ ಕನ್ವರ್ಟ್ ಮಾಡೋದಷ್ಟು ಈಸಿ ಇಲ್ಲ ಅಂದ್ಬಿಟ್ಟು ನಾನು ಕ್ವಿಟ್ ಮಾಡಿದೆ. ಆಮೇಲೆ ಜೆನಿಫರ್ನ ನಾನು ನೋಡಿ ಮೋಟಿವೇಟ್ ಆದೆ, ಹೆಂಗೆ ಪಾಲಿಸೀಸ್ ಆಗ್ತಾ ಇದೆಯಾ, ಕಸ್ಟಮರ್ಸ್ ಕನ್ವರ್ಷನ್ ಆಗ್ತಾ ಇದೆಯಾ ಅಂತ. ಆಮೇಲೆ ನಾನು ಜೂನ್ ಮಂತಲ್ಲಿ ಮತ್ತೆ ರೀಚಾರ್ಜ್ ಆದೆ, ಪ್ರಿಯಾ ಮ್ಯಾಮ್ ಕಾಂಟ್ಯಾಕ್ಟ್ ಮಾಡಿಬಿಟ್ಟು. ಆದರೆ ಮನೇಲೆ ಕುತ್ಕೊಂಡು ನಾವು ತಿಂಗ್ಳಿಗೆ 9,000 ಅರ್ನ್ ಮಾಡ್ತೀವಿ ಅಂದರೆ ಇಟ್ಸ್ ರಿಯಲಿ ಗ್ರೇಟ್ ಜಾಬ್ ಅಂತ ಅನ್ಕೊಳ್ತೀನಿ. ಬಟ್ ಅಂದರೆ ಶೋರೂಮ್ಗೆ ಹೋಗಿನ ನಾನು ತಗೊಳ್ತಾ ಇದ್ದಿದ್ದು ಓನ್ಲಿ 12,000. ಆದರೆ ಮನೆ ಕುತ್ಕೊಂಡು ನಾನು 9,000 ತಗೊಳ್ತಾ ಇದ್ದೀನಿ ಅಂದರೆ ನನಗೆ ನಾನೇ ಅಪ್ರಿಷಿಯೇಟ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ದಿನ ಕೆಲಸ ಮಾಡ್ತೀನಿ ಅಂತ ಅಂದ್ಕೊಂಡಿಲ್ಲ. 2.5 year ಆಯಿತು ಜಾಯ್ನ್ ಆಗಿ. ಇಂಥರ್ನೇ ಮೋಸ್ಟ್ಲಿ ಏನೋ ಪೇಪರ್ ಅಂದ್ಕೊಂಡೆ ಜಾಯ್ನ್ ಆಗಿದ್ದು. ತುಂಬ ಕಂಫರ್ಟಬಲ್ ವರ್ಕ್ ಮಾಡ್ತಿದ್ದೀನಿ. ಎಷ್ಟು 10 till 9 to 10:30ವರೆಗೂ ನೈಟ್ ಕುತ್ಕೊಂಡು ವರ್ಕ್ ಮಾಡೋದು ಮಾಡೋದು ಹೇಳಿದ್ದೀನಿ. ಅಷ್ಟು ಕಾಂಪಿಟೇಟಿವ್ ಇದೆ ಸರ್ದು. ಜೊತೆಗೆ ಬ್ಯಾಕ್ ಎಂಡ್ ಕ್ಲೋಸ್ ಸೂಚನಾ ಮತ್ತು ಅದು ಕೂಡ ಕಾಂಪಿಟೇಟಿವ್ ಇದೆ. ಥ್ಯಾಂಕ್ ಯು ಸರ್. ಇದಾದಮೇಲೆ TLSಗೂ ಕೂಡ ಕೊಟ್ಟರು ಆ್ಯಂಡ್ ಅದರದ್ದು ವಿಡಿಯೋ ನನಗೆ ಸಿಕ್ಕಲಿಲ್ಲ, ಹಾಗಾಗಿ ಜಸ್ಟ್ ಫೋಟೋನ ಶೇರ್ ಮಾಡಿದ್ದೀನಿ. ನೆಕ್ಸ್ಟು ಇವಾಗ ನಮಗೆಲ್ಲ ಅಪ್ರಿಷಿಯೇಷನ್ ಲೆಟರ್ ಕೊಟ್ಟಾಯಿತು, ಎಲ್ಲ ಮಾಡಾಯಿತು. ಬಟ್ ಅದನ್ನೆಲ್ಲ ಏನು ಫೈನ್ ಮಾಡಿ ಇಷ್ಟೆಲ್ಲ ಮಾಡಿದಂಥ ನಮ್ಮ ಸರ್ಗೆ ನಮ್ಮ ಎಂಪ್ಲಾಯೀಸ್ ಕಡೆಯಿಂದ ಚಿಕ್ಕದಾಗಿ ಒಂದು ಸನ್ಮಾನನ ಇಟ್ಕೊಂಡಿದ್ರು. ಸೊ ನಮ್ಮ ಸರ್ಗದೆಲ್ಲ ಇಷ್ಟ ಆಗಲ್ಲ, ತುಂಬಾ ಸಿಂಪ್ಲಿಸಿಟಿ ಅವರು. ಬಟ್ ಏನು ಅಂದರೆ ಅವ್ರಿಗೆ ಗೊತ್ತಿಲ್ಲದೇ ಪಾಪ ತಗೊಬಂದುಬಿಟ್ಟಿದ್ದಾರೆ, ಬೇಜಾರಾಗಬಾರ್ದು ಅನ್ನೋ ಕಾರಣಕ್ಕೆ ತುಂಬಾ ಮುಜುಗರದಿಂದ ಸೊ ಒಪ್ಕೊಂಡು ಆ್ಯಂಡ್ ನಮ್ಮ ಕಡೆಯಿಂದ ಎಲ್ಲ ಸನ್ಮಾನನ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ಇವಾಗ ಮುಜುಗರ ಅನ್ನೋಕ್ಕಿಂತನೂ ಸರ್ಗೆ ಇದು ತುಂಬ ಕಮ್ಮಿನೇ ನಾವು ನಮ್ಮ ಕಡೆಯಿಂದ ಮಾಡಿರೋದು ಅಂತ ಹೇಳ್ಬೋದು. ನಮ್ಮ ಕಡೆಯಿಂದ ಅಂದರೆ ಮೀನ್ಸ್ ನಮ್ಮ A4 ಟೀಮ್ ಅಂತ ಇದೆ. ಸೊ ತುಂಬ ಬಿಗ್ ಟೀಮ್ ಅದು, ನಮ್ಮ ಇನ್ಶೂರ್ ಮೇಲಲ್ಲಿ ಕರ್ನಾಟಕ ಟೀಮಲ್ಲಿ. ಸೊ ಅವರು ಮೇಯ್ನಾಗಿ ಆ ಎಂಪ್ಲಾಯೀಸ್ ಎಲ್ಲ ಮಾತಾಡಿ ನಮ್ಮ ಸರ್ಗೆ ಕೊಡಲೇಬೇಕು ಅಂತ ಹೇಳಿ ಗಿಫ್ಟ್ ಕೊಟ್ಟಿದ್ದಾರೆ. ಸೊ ಅದಲ್ಲದೆ ಮಧು ಸರ್ಗೂ ಕೂಡ ಅಂದರೆ ನಮ್ಮ ಮ್ಯಾನೇಜರ್ ಆದ ಮಧು ಸರ್ಗೂ ಕೂಡ ಕೊಟ್ಟರು ಅವ್ರ ಜೊತೆಗೇ. ಸೊ ಸನ್ಮಾನ ಪ್ರಶಸ್ತಿ ಪತ್ರ ಎಲ್ಲ ಕೊಟ್ಟಾದಮೇಲೆ ನೆಕ್ಸ್ಟು ಹಾಗೆಯೇ ರೆಸಾರ್ಟಲ್ಲಿ ಏನೆಲ್ಲ ಪ್ಲೇ ಗೇಮ್ಸ್ ಇತ್ತು ಅದನ್ನೆಲ್ಲ ಆಟ ಆಡಿಕೊಂಡು ಹಾಗೆ ಎಂಜಾಯ್ಮೆಂಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಯಾಕಂದರೆ ಫಸ್ಟ್ ಟೈಮ್ ನಾವು ಈ ಥರ ಎಲ್ಲರೂ ಕೂಡ ಗೆಟ್ ಟುಗೆದರ್ ಆಗಿರೋದು. ಯಾಕಂದರೆ ಇದುವರೆಗೂ ನಾವು ಎಲ್ಲ ಕೂಡ ವರ್ಕ್ ಆಗಿರ್ಬೋದು, ಒಂದು ಮೀಟಿಂಗ್ ಆಗಿರ್ಬೋದು, ಎಲ್ಲ ಆನ್ಲೈನ್ನಲ್ಲೇ ಮಾಡ್ತಾಯಿದ್ದಿದ್ದು. ಹಾಗಾಗಿ ಈ ಒಂದು ಅವಕಾಶನ ಕಲ್ಪಿಸಿಕೊಟ್ಟಿರೋ ನಮ್ಮ ಸರ್ಗಾಗಿರ್ಬೋದು, ನಮ್ಮ HR ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಒಂದು ಕೃತಜ್ಞತೆನ ತಿಳಿಸಲೇಬೇಕು ಇದ್ರ ಬಗ್ಗೆ. ಇನ್ನು ನೆಕ್ಸ್ಟು ಇಯರ್ಲಿ ಒನ್ಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಹೇಗೆಲ್ಲ ಇರುತ್ತೆ ಅಂತ. ಇದೆಲ್ಲ ಆದಮೇಲೆ ಲಂಚ್ ಇತ್ತು. ಸೊ ಮಾರ್ನಿಂಗ್ ಟಿಫನ್, ಆಫ್ಟರ್ನೂನ್ ಲಂಚ್ ಕೂಡ ಅಲ್ಲೇ ಇತ್ತು. ಸೊ ವೆಜ್ ಇದ್ದವ್ರಿಗೆ ವೆಜ್ ತಿನ್ನೋರಿಗೆ ವೆಜ್ ಸಹ ಇತ್ತು, ನಾನ್ ವೆಜ್ ತಿನ್ನೋರಿಗೆ ನಾನ್ ವೆಜ್ಜು ಕೂಡ ಇತ್ತು. ಸೊ ನಮ್ಮ ಆಪ್ಷನಲ್ ಅದು, ಯಾವ್ದು ಬೇಕಾದರೂ ನಾವು ಚಾಯ್ಸ್ ಮಾಡ್ಬೋದು. ತುಂಬ ಚೆನ್ನಾಗಿತ್ತು, ಎಲ್ಲ ಕೂಡ ತುಂಬ ಚೆನ್ನಾಗಿತ್ತು. ಅದನ್ನೇನು ನಾನು ವಿವರಿಸಬೇಕು ಅಂತಲೇ ಇಲ್ಲ. ಸೊ ವಿಡಿಯೋ ಮುಖಾಂತರ ನಿಮಗೇ ತೋರಿಸ್ತಾ ಇದ್ದೀನಲ್ಲ, ಸೊ ನಿಮಗೆ ಗೊತ್ತಾಗುತ್ತೆ.
ಹೇಗೆ ರೆಸಾರ್ಟ್ನ ಸುತ್ತಮುತ್ತ ಏನೆಲ್ಲ ಇದೆ ಅಂತ ನಾನು ನಮ್ಮ ಮ್ಯಾಮ್ ಜೊತೆ, ಇವರು ಬ್ಯಾಕ್ ಆ್ಯಂಡ್ ಹೆಡ್ ಅಂತಲೇ ಹೇಳ್ಬೋದು, ಶುಭಾ ಮ್ಯಾಮ್ ಅಂತ. ಸೊ ತುಂಬಾ ಫ್ರೆಂಡ್ಲಿ ಆ್ಯಂಡ್ ತುಂಬ ಹಾರ್ಡ್ ವರ್ಕ್. ಸೊ ಎಷ್ಟು ಹೇಳಿದ್ರೂ ಸಾಕಾಗೋದಿಲ್ಲ. ಸೊ ಇವ್ರ ಜೊತೆ ಹಾಗೇ ಒಂದು ರೌಂಡ್ ಬಂದ್ವಿ. ಸೊ ನಾನು ಮ್ಯಾಮ್ ಇಬ್ಬರು ಕೂಡ ಮಾತಾಡಿಕೊಂಡು ಹಾಗೆ ಸೀನರೀಸ್ ಎಲ್ಲ ನೋಡಿಕೊಂಡು ತುಂಬಾ ಚೆನ್ನಾಗಿತ್ತು. ಮಾತ್ರ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ಇವಾಗ ಮುಗಿಯೋ ಟೈಮ್ ಬಂತು ನಮ್ಮ ಗೆಟ್ ಟುಗೆದರ್ ಪಾರ್ಟಿ. ಸೊ ನೆಕ್ಸ್ಟು ಬ್ರೇಕ್ಫಾಸ್ಟ್ ಆಯಿತು, ಲಂಚ್ ಆಯಿತು, ಈಗ ಈವ್ನಿಂಗ್ ಕಾಫಿ ಟೈಮ್. ಆ್ಯಂಡ್ ಕಾಫಿ ಎಲ್ಲ ಕುಡಿದ್ಬಿಟ್ಟು ಲಾಸ್ಟಲ್ಲಿ ಏನು ಸರ್ಟಿಫಿಕೇಟ್ ಇಶ್ಯೂ ಮಾಡ್ತಾಯಿದ್ದಾರೆ. ಅಂದರೆ ಎಂಪ್ಲಾಯೀಸ್ಗೆ ಯಾರೆಲ್ಲ ಬಂದಿದ್ದರು ಅವ್ರಿಗೆ ಒಂದು ಏನಾದರೂ ನಮ್ಮ ಕಂಪ್ನಿ ಕಡೆಯಿಂದ ಇರಬೇಕಲ್ವ ನೆನಪಿಗೆಗೋಸ್ಕರ. ಸೊ ಅದನ್ನು ಕೊಟ್ಟರು. ನೆಕ್ಸ್ಟ್ ಅದಾದಮೇಲೆ ಇವಾಗ ನಮಗೆ ಬಸ್ ಸ್ಟ್ಯಾಂಡ್ ತನಕ ಮಿನಿ ವ್ಯಾನ್ ಅಂದರೆ ಬಸ್ ಟೈಪ್ ಬಿಟ್ಟಿದ್ರು. ಸೊ ಬಸ್ ಸ್ಟ್ಯಾಂಡ್ಗೆ ಅದರಲ್ಲಿ ನಾವು ಗರ್ಲ್ಸ್ ಎಲ್ಲ ಕೂಡ ಮೂವ್ ಆನ್ ಆದ್ವಿ. ಆ್ಯಂಡ್ ತುಂಬ by your
ಓಕೆ ಗೈಸ್, ಇದರಲ್ಲಿ ನಾನು ಆಲ್ಮೋಸ್ಟ್ ಒರಿಜಿನಲ್ ಸಾಂಗ್ನ ರಿಮೂವ್ ಮಾಡಿದ್ದೀನಿ. ಬಿಕಾಸ್ ಯೂಟ್ಯೂಬಲ್ಲಿ ಒರಿಜಿನಲ್ ಸಾಂಗ್ಸ್ ಹಾಕಿದ್ರೆ ಕಾಪಿರೈಟ್ ಕ್ಲೈಮ್ ಬರುತ್ತೆ. ಸೊ ಹಾಗಾಗಿ ನನಗೆ ಇಲ್ಲಿ ಸಿಕ್ಕಿದಂತಹ ಒಂದು ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ ಅಷ್ಟೇ, ಸ್ವಲ್ಪ ಎಂಟರ್ಟೈನ್ಮೆಂಟ್ ಆ್ಯಂಡ್ ಕಾಮಿಡಿ ಆ್ಯಂಡ್ ಜೋಶ್ ಇರಲಿ ಅಂತ. ಲಾಸ್ಟಲ್ಲಿ ನಾನು ನಮ್ಮ ಕಂಪನಿಯ 4 ಪಿಲ್ಲರ್ಸ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಿಕಾಸ್ ಇವ್ರು ನಮ್ಮ ಕಂಪನಿಯ CEO ಸರ್ ಮಲ್ಲೇಶ್ ರೆಡ್ಡಿ ಸರ್ ಅಂತೇಳಿ. ಇವ್ರ ಬಗ್ಗೆ ಹೇಳಲಿಕ್ಕೆ 4 ವರ್ಡ್ಸಲ್ಲಂತೂ ಆಗೋದೇ ಇಲ್ಲ. ಎಷ್ಟೋ ಹೆಣ್ಮಕ್ಳಿಗೆ ಒಂದು ಆಶಾ ಕಿರಣ ಥರ ಒಂದು ಬೆಳಕು ಅಂತಲೇ ಹೇಳ್ಬೋದು. ಸೊ ತುಂಬ ನಮ್ಮ ಕಂಪನಿಯ ಒಂದು ಫಸ್ಟ್ ಪಿಲ್ಲರ್ ಆ್ಯಂಡ್ ಸ್ಟ್ರಾಂಗೆಸ್ಟ್ ಅಂತ ಹೇಳ್ಬೋದು. ಹಾಗೆಯೇ ಇವರು ನಮ್ಮ HR ಮ್ಯಾಮ್ ಚೈತ್ರಾ ರೆಡ್ಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು. ಸೊ ಇವರು ಕೂಡ ಅಷ್ಟೇ ತುಂಬ ಫ್ರೆಂಡ್ಲಿ ಆ್ಯಂಡ್ ಅಷ್ಟೇ ಸ್ಟ್ರಿಕ್ಟು ಕೂಡ. ನಾನೊಂದು TL ಪೋಸ್ಟಿಗೆ ಇರಲಿಕ್ಕೆ ಇವರಿಂದ ಒಂದು ರೆಕಗ್ನೈಸ್ ಮಾಡಿ ಆಪರ್ಚುನಿಟಿ ಕೊಟ್ಟಿರೋದ್ರಿಂದನೇ ಸಾಧ್ಯ ಅಂತ ಹೇಳ್ಬೋದು. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ನಮ್ಮ ಮ್ಯಾನೇಜರ್ ಮ್ಯಾಮ್. ಬಿಕಾಸ್ ಇವಾಗ ಇವರು ಆಲ್ ಸ್ಟೇಟ್ ಮ್ಯಾನೇಜರ್ ಆ್ಯಂಡ್ ಇವರು ಕೂಡ ಅಷ್ಟೇ ತುಂಬ ಸ್ವೀಟ್ ಹಾರ್ಟ್ ಆ್ಯಂಡ್ ಅಷ್ಟೇ ಕೂಡ ವರ್ಕ್ ಆದಮೇಲೆ ಅಷ್ಟೇ ಸ್ಟ್ರಿಕ್ಟ್ ಇರ್ತಾರೆ, ಆಚೆ ಅಷ್ಟೇ ಫ್ರೆಂಡ್ಲಿನೆಸ್ ಆಗೂ ಇರ್ತಾರೆ. ಹಾಗೆಯೇ ಬ್ಲೂ ಡ್ರೆಸ್ ಅವರು ಶುಭ ಮ್ಯಾಮ್ ಅಂತ. ಅವರು ಕೂಡ ನಮ್ಮ ಬ್ಯಾಕ್ ಎಂಡ್ ಟೀಮ್ ಬೋನ್ ಅಂತಲೇ ಹೇಳ್ಬೋದು. ಕೊನೆಯದಾಗಿ ಇವರು ಕೂಡ ನಮ್ಮ ಇನ್ಶೂರ್ಮೆಲ್ ಮ್ಯಾನೇಜರ್ ಮಧು ಅಪ್ಪಾಜಿ. ಸೊ ಇದು ನಮ್ಮ ಓವರಾಲ್ ಇನ್ಶೂರ್ಮೇಲ್ ಕರ್ನಾಟಕ ಟೀಮ್ ಗೆಟ್ ಟುಗೆದರ್ದು ಓಲ್ಡ್ ವಿಡಿಯೋ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್.